ಇದು ಬಹಳ ವಿಶೇಷವಾದಂತ ಪವಿತ್ರವಾದಂತ ಸ್ಥಳ. ನಮ್ಮ ವೀರ ಗಂಗಾಧರಜ್ಜನ ಐಕ್ಯ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನ್ ಹೇಳಿದ್ದಾರೆ, ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೆನೆ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ ವೀರ ಗಂಗಾಧರಜ್ಜ ಅವರು ಸಾರಿದ್ದಾರೆ. ಇದು ಅವರ ಕೊನೆ ಯಾತ್ರೆಯ ಸ್ಥಳ. ಸೊ ಇವತ್ತು ನಮ್ಗೆ ಎಲ್ಲ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾವ್ದೋ ಸಂದರ್ಭ ಬಂದ್ರೆ ನಾವೊಂದು ಪುಸ್ತಕನ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಸಂಕಲ್ಪ ನಡೆದಿದೆ. ತ್ರಿಕೋಟಿ ಲಿಂಗ ಅಂತ ಹೇಳಿ ಅವರು ಸಂಕಲ್ಪ ಕೂಡ ಅವರು ಮಾಡಿದ್ರು. ಈಗಾಗಲೇ ಎಲ್ಲ ಭಕ್ತರು ಅವ್ರವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನ ಮಾಡಿಸಿ ದಾನವನ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 90% ಆಗಿದೆ. ಇಲ್ಲಿ ಬಹಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಕೂಡ ಆಗ್ತಾ ಇದೆ. ಇದ್ರಲ್ಲಿರುವಂತ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರಿಗೂ ಏನು ಹೇಳ್ಬೇಕಾದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ಸೊ ಅದಕ್ಕೆ ಬಹಳ ಹಿರಿಯರೆಲ್ಲ ಈಗ ನೋಡಿ ಕೂತಿರೋ ಜಾಗ ಅವತ್ತಿನ ಕಾಲದಲ್ಲಿ 50 ವರ್ಷದ ಹರಿಕೋಡೆಯವರೇ ಕೂಡ ಈ ಜಾಗ ಎಲ್ಲ ಇಲ್ಲೊಂದು 50 ಎಕರೆ ಜಮೀನು ಕೂಡ ಕೊಡಿಸಿ ಇಲ್ಲಿ ದಾನವನ್ನ ಕೂಡ ಮಾಡಿ ಇದಕ್ಕೆ ಒಂದು ದೊಡ್ಡ ರೂಪ ಕೊಡ್ಲಿಕ್ಕೆ ಪ್ರಯತ್ನ